ಜೈ ಭಾರತ್, ವಂದೇ ಮಾತರಂ. ಸೈನಿಕರಿಗೆ ಪ್ರತಿಯೊಂದು ಇಕ್ವಿಪ್ಮೆಂಟ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಅವರು ಹಾಕಿಕೊಳ್ಳುವ ಜಾಕೆಟ್ ಇರ್ಬೋದು, ಕೈಗೆ ಹಾಕುವ ಗ್ಲೌಸ್ ಇರ್ಬೋದು, ಹಾಗೆ ಕಾಲಿಗೆ ಹಾಕುವ ಶೂಗಳಿರ್ಬೋದು. ಪ್ರತಿಯೊಂದನ್ನು ಅವರಿಗೆ ಕರೆಕ್ಟಾಗಿ ಕೊಟ್ಟರೆ ಅವರಿಗೆ ಕೂಡ ಸರಿಯಾಗಿ ಕೆಲಸ ಮಾಡಲು ಸುಲಭವಾಗ್ತದೆ. ಭಾರತ ರಷ್ಯಾದಿಂದ ಬೇರೆ ಬೇರೆ ರೀತಿಯ ಡಿಫೆನ್ಸ್ ಅನ್ನು ಆಮದು ಮಾಡಿಕೊಳ್ಳುತ್ತೆ. ಆದರೆ ಈಗ ಭಾರತದಿಂದ ರಷ್ಯಾಕ್ಕೆ ಅವರ ಸೈನಿಕರಿಗೆ ಇಲ್ಲಿಂದ ಶೂ ರಫ್ತು ಮಾಡ್ತಾ ಇದ್ದೇವೆ. ರಷ್ಯಾದ -40°ವರೆಗೆ ಶೀತ ಪ್ರದೇಶದಲ್ಲಿ ಅಲ್ಲಿನ ಸೈನಿಕರಿಗೆ ಭಾರತದ ಶೂಗಳು ರಕ್ಷಣೆ ಕೊಡುತ್ತಿವೆ. ಅವರಿಗೆ ಶೂ ತಯಾರು ಮಾಡಿಕೊಡುವುದು ಬೇರೆ ಯಾರು ಅಲ್ಲ, ನಮ್ಮ ಭಾರತದ ಕಂಪನಿ. ಹಾಜಿಪುರನಲ್ಲಿ ಪುಟ್ಟದೊಂದು ಖಾಸಗಿ ಶೂ ತಯಾರಿಕಾ ಕಂಪನಿಯೊಂದು ರಷ್ಯಾದ ಮಿಲಿಟರಿಗಳಿಗೆ ತನ್ನ ಶೂ ಅನ್ನು ರಫ್ತು ಮಾಡುತ್ತಿದೆ. ಹಾಗೂ ಯುರೋಪ್ನ ವಿವಿಧ ದೇಶಗಳಿಗೆ ಕೂಡ ಡಿಸೈನರ್ ಶೂಗಳನ್ನು ಈ ಕಂಪನಿ ತಯಾರಿಸಿಕೊಡುವ ಆರ್ಡರ್ ಕೂಡ ಬಂದಿದೆ. ಈ ಬಿಹಾರದ ಹಾಜಿಪುರನಲ್ಲಿ ಶೂ ಫ್ಯಾಕ್ಟರಿ ಹೊಂದಿರುವ ಈ ಕಂಪನಿ ಕಳೆದ 1 ವರ್ಷದಲ್ಲಿ 100 ಕೋಟಿ ರು ಮೌಲ್ಯದ 15 ಲಕ್ಷ ಶೂಗಳನ್ನು ಹೊರ ದೇಶಗಳಿಗೆ ರಫ್ತು ಮಾಡಿದೆ. ಮುಂದಿನ ವರ್ಷದಲ್ಲಿ ಈ ರಫ್ತನ್ನು 50% ಹೆಚ್ಚಿಸಲು ಹೊರಟಿದೆ. ಈ ಕಂಪನಿ ಕೇವಲ ರಷ್ಯಾಗೆ ಮಾತ್ರ ರಫ್ತು ಮಾಡುತ್ತಿಲ್ಲ, ಉಳಿದ ಕಡೆಯ ಅಂದರೆ ಯುರೋಪಿಯನ್ ರಾಷ್ಟ್ರಗಳಿಂದಲೂ ಕೂಡ ಶೂಗಳಿಗೆ ಆರ್ಡರ್ ಬರ್ತಾ ಇದೆ. ಭಾರತದಲ್ಲಿ ಸಿಯಾಚಿನ್ ಆಗಲಿ ಅಥವಾ ಹಿಮಾಲಯವಿರಲಿ, ಇದಕ್ಕಿಂತ ಹೆಚ್ಚಿನ ಶೀತ ಪ್ರದೇಶ ರಷ್ಯಾದಲ್ಲಿದೆ. ರಷ್ಯಾಕ್ಕೆ ಬೇಕಾಗಿರುವುದು ಲೈಟ್ ವೇಟ್ ಹಾಗೂ ಪ್ರತಿ ಹವಾಮಾನಕ್ಕೂ ಹೊಂದುವಂತಹ ಶೂ ಬೇಕಿತ್ತು. ಹಾಗೂ ಬೇರೆ ಬೇರೆ ರೀತಿಯ ಕ್ವಾಲಿಟಿಯಲ್ಲಿ ಅವರಿಗೆ ಶೂ ಬೇಕಿತ್ತು. ಆದರೆ ಅವರ ಎಲ್ಲ ಕ್ವಾಲಿಟಿಯನ್ನು ಭಾರತ ಪೂರೈಸುತ್ತಿದೆ. ರಷ್ಯನ್ ಸೈನಿಕರಿಗೆ ಅವರ ಕಾಲಿಗೆ ಈ ಶೂಗಳೇ ರಕ್ಷಾ ಕವಚವಾಗಿದೆ. ಈ ಶೂ ಚಳಿ ಇರಲಿ ಅಥವಾ ಬಿಸಿಲಿರಲಿ, ಎಂತಹ ವಾತಾವರಣದಲ್ಲೂ ಕೂಡ ಅವರ ಕಾಲನ್ನು ಬೆಚ್ಚಗೆ ಆಗಿರಿಸುತ್ತದೆ. ಈ ಶೂ ಕಂಪನಿಗೆ ಇಟಲಿ, ಫ್ರಾನ್ಸ್, ಸ್ಪೇನ್, ಬ್ರಿಟನ್ ಮೊದಲಾದ ದೇಶಗಳಿಂದಲೂ ಆರ್ಡರ್ ಬರ್ತಿದೆ. ಇನ್ನು ಈ ಫ್ಯಾಕ್ಟರಿಯಲ್ಲಿ 300 ಮಂದಿ ಉದ್ಯೋಗಿಗಳು ಕೆಲಸ ಮಾಡುತ್ತಾರೆ. ಇಲ್ಲಿ ವಿಶೇಷ ಏನೆಂದರೆ 70% ಉದ್ಯೋಗಿಗಳು ಮಹಿಳೆಯರೇ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಕಂಪನಿಯನ್ನು, ಈ ಫ್ಯಾಕ್ಟರಿಯನ್ನು ಇನ್ನಷ್ಟು ದೊಡ್ಡದಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ ಹಾಗೂ ಇನ್ನಷ್ಟು ಜನರಿಗೆ ಕೆಲಸ ಸಿಗುವ ಸಂಭವ ಇದೆ.